ಸೊ ಇನ್ನೊಬ್ಬರು ಮೆಸೇಜ್ ಹಾಕಿದ್ದಾರೆ ಸರ್. ನಾನು ಒಂದು ಅಂಗಡಿ ಇಟ್ಕೊಂಡಿದ್ದೀನಿ ಸರ್. ಸೊ ಒಂದು ಚಪ್ಪಲ್ ಅಂಗಡಿನ ಇಟ್ಕೊಂಡಿದ್ದೀನಿ, ಅದು ಬಿಸ್ನೆಸ್ ಇಂಪ್ರೂವ್ನೇ ಆಗ್ತಾ ಇಲ್ಲ. ಚಪ್ಪಲ್ ಅಂಗಡಿ ಇಟ್ಕೊಂಡಿದ್ದೀನಿ, ಅದು ಬಿಸ್ನೆಸ್ ಆಗ್ತಿಲ್ಲ, ನನಗೆ ಹಣ ಬರ್ತಿಲ್ಲ ಸರ್. ಸೊ ನಂಗೆ ಇದ್ಬಿಟ್ರೆ ಬೇರೆ ಕೆಲಸಗಳು ಗೊತ್ತಿಲ್ಲ ಅಂತ ಕೇಳಿದ್ದಾರೆ. ಸರಿ, ಅವರು ನಂಬರ್ 4 ಅಂತ ಗ್ರೀನಲ್ಲಿ ಬರಬೇಕು, ಮತ್ತು ಅದರ ಸುತ್ತ ಡಾರ್ಕ್ ಬ್ಲೂ ಆಗಬೇಕು, ಬಾರ್ಡರ್. ಓಕೆ ಓಕೆ. ನಂಬರ್ 4 ಗ್ರೀನ್ ಅಂತ ಬರೆದು ಅದ್ರ ಬಾರ್ಡರು ಡಾರ್ಕ್ ಬ್ಲೂ ಬರಬೇಕು. ಡಾರ್ಕ್ ಬ್ಲೂ ಆವಾಗ ಬಿಸ್ನೆಸ್ ಆಗುತ್ತೆ. ನಂಬರ್ 4 ಗ್ರೀನಲ್ಲೇನೋ ಓಕೆ ಸರ್, ಕಸ್ಟಮರ್ ಬರ್ತಾನೆ. ಡಾರ್ಕ್ ಬ್ಲೂ ಏನಕ್ಕೆ ಮತ್ತೆ ಅದು ಸುತ್ತ ಅದು ಕವರ್ ಆದಂಗೆ ಆಗಲ್ವಾ? ಅಲ್ಲ, ಡಾರ್ಕ್ ಬ್ಲೂ ಅಂತಂದರೆ ಏನು ಬಿಸ್ನೆಸ್? ಅವನು ಚಪ್ಪಲಿ ಬಿಸ್ನೆಸ್. ಚಪ್ಪಲಿ ಎದ್ರ ಸಂಕೇತ? ವಾಯು. ಚಪ್ಪಲಿ ಹಾಕೊಂಡು ಏನಾರ ಅಡುಗೆ ಮನೇಲಿ ಮಲ್ಕೋತೀಯ ನೀನು? ಬೆಡ್ರೂಮಲ್ಲಿ ಮಲ್ಕೋತೀಯ? ಅಡುಗೆ ಮನೇಲಿ ಏನಾರು ಕುತ್ಕೊಂಡಿರ್ತೀಯ? ಇಲ್ಲ 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 ಇಲ್ಲ. ಚಪ್ಪಲಿ ಹಾಕೊಂಡು ಓಡಾಡ್ತೀವಿ, ವಾಯು ಚಲನೆ. ಸೊ ನಂಬರ್ 4 ಗ್ರೀನ್ ಕೊಟ್ಟಿದ್ದು ಯಾಕೆ ಅಂತಂದರೆ ಕಸ್ಟಮರ್ ಬರೋಕ್ಕೆ. ಓಕೆ. ಆ ಕಸ್ಟಮರ್ ಬಂದಿರೋರು ಯಾವುದಕ್ಕೆ ಅಟ್ರಾಕ್ಟ್ ಆಗ್ಬೇಕಂದ್ರೆ ವಾಯುಗೆ ಅಟ್ರಾಕ್ಟ್ ಆಗಬೇಕು, ಅದಕ್ಕೆ ಡಾರ್ಕ್ ಬ್ಲೂ. ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಇದೆ ಅಂದರೆ ಬೇರೆ ಥರ ಕೊಡ್ತೀನಿ. ಇವರಿಗೆ ನಂಬರ್ 4 ಗ್ರೀನ್ ಬರ್ದು ಡಾರ್ಕ್ ಬ್ಲೂ ಬಾರ್ಡರ್. ಬೇಸ್ಡ್ ಆನ್ ಯುವರ್ ಬಿಸ್ನೆಸ್ ಚೇಂಜ್ ಆಗ್ತಾ ಹೋಗುತ್ತೆ. ಎಸ್ ಎಸ್, ಈ ನಂಬರ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ, ಇದು ಇಂಪಾರ್ಟೆಂಟ್. ನಂಬರ್ ಕಲರ್ ಎಲ್ಲ ಅವ್ರು ಹೇಳ್ಬಿಟ್ಟಿದ್ರೆ ಅಂತ ಇದನ್ನೇ ಹಾಕೋಬೇಕು ಅಂತ ಅದಲ್ಲ. ಒಂದೊಂದು ಬಿಸ್ನೆಸ್ಗೆ ವೀಕ್ಷಕರೇ ಬಸವರಾಜ್ ಅವರು ಹೇಳಿದೆ ಅಷ್ಟೇ ಇಂಪಾರ್ಟೆಂಟು. ಒಂದೊಂದು ಬಿಸ್ನೆಸ್ಗೂ ಕೂಡ ಒಂದೊಂದು ನಂಬರ್ಗಳು ಬರುತ್ತೆ. ಸೊ ಆ ಥರ ನಂಬರ್ಗಳು ಯಾವ್ದಾರು ಬೇಕು ಅಂತಂದರೆ ಕಲರ್ ನ್ಯೂಮರಾಲಜಿಗಳಲ್ಲಿ ಇದೆ. ಸೊ ಆ ಪುಸ್ತಕನ ನೀವು ತೆಗೆದುಕೊಂಡು ನೀವು ಅದನ್ನು ಅಪ್ಲೈ ಮಾಡ್ಕೊಳ್ಬೋದು.